ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ಆಸಿಯಾ ಫಿರ್ದೋಸ್ ಬಗ್ಗೆ ತಿಳ್ಕೊಳ್ಳೋಣ. ಆಸಿಯಾ ಫಿರ್ದೋಸ್ ಅಂದರೆ ಕನ್ಯಾಕುಮಾರಿ ಖ್ಯಾತಿಯ ಕನ್ನಿಕಾ ಹಾಗೂ ಶ್ರಾವಣಿ ಸುಬ್ರಹ್ಮಣ್ಯ ಖ್ಯಾತಿಯ ಶ್ರಾವಣಿಯವರ ಬಗ್ಗೆ ತಿಳ್ಕೊಳ್ಳೋಣ. ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಹಾಗೆ ಅವರು ಹೇಗೆ ಕಿರುತೆರೆಗೆ ಎಂಟ್ರಿಯನ್ನು ಕೊಡ್ತಾರೆ, ಅವ್ರಿಗಿರುವ ಪ್ರೀತಿಯ ಬಗ್ಗೆ ಬೇಸರ, ಮೂವಿ ಹೆಸರಲ್ಲಿ ಅವರಿಗಾದಂತಹ ಕೆಟ್ಟ ಅನುಭವಗಳು, ಹಾಗೆ ಅವರ ಜೀವನದ ಕಷ್ಟದ ದಿನಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಆಸಿಯಾ ಫಿರ್ದೋಸ್ ಅವರು ಹುಟ್ಟಿದ್ದು ಬೆಂಗಳೂರಲ್ಲೇ ಆದರೂ ಇವರು ಮೂಲತಃ ದಾವಣಗೆರೆಯವರು. ಇವರ ಅಪ್ಪ ಅಮ್ಮಂಗೆ 3 ಜನ ಮಕ್ಕಳು, ಅಕ್ಕ, ಅಣ್ಣ ಮತ್ತು ಕೊನೆಯವರು ಆಸಿಯಾ ಅವರಾಗಿರ್ತಾರೆ. ತಂದೆ ಎಲೆಕ್ಟ್ರಿಷಿಯನ್ ಕೆಲಸವನ್ನು ಮಾಡ್ತಿರ್ತಾರೆ, ಹಾಗೆ ರಿಯಲ್ ಎಸ್ಟೇಟ್ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ. ಮೊದಲು ಇವರ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅಕ್ಕ, ಅಣ್ಣ ಮತ್ತು ಇವರು ಒಳ್ಳೆ ಕಾನ್ವೆಂಟಲ್ಲೇ ಎಜುಕೇಷನ್ನ ಪಡಿತಾ ಇರ್ತಾರೆ. ನಂತರದ ದಿನಗಳಲ್ಲಿ ಆಸಿಯಾ ಅವ್ರ ತಂದೆ ಫ್ರೆಂಡ್ಸ್ಗಳಿಂದನೇ ಮೋಸ ಆಗ್ತಾರೆ, ಆರ್ಥಿಕ ಪರಿಸ್ಥಿತಿ ಕೂಡ ಕೆಳಮಟ್ಟಕ್ಕೆ ಬರುತ್ತೆ. ಇದರಿಂದ ಅಣ್ಣ ಅಕ್ಕಂಗೆ ಮುಂದೆ ಎಜುಕೇಷನ್ನ ಮಾಡೋಕ್ಕಾಗಲ್ಲ, ಅದರಿಂದ ಅವರು 9th ಎಂಡ್ ಮಾಡ್ತಾರೆ. ಆಸಿಯಾ ಅವರು ಕೂಡ ಒಂದು ಒಳ್ಳೆ ಕಾನ್ವೆಂಟಿಂದ ನಾರ್ಮಲ್ ಕಾನ್ವೆಂಟ್ಗೆ ಶಿಫ್ಟ್ ಆಗ್ತಾರೆ. ಇವುಗಳ ಮಧ್ಯೆಯಲ್ಲೇ ಅವರು ಮುಂಬೈಗೆ ತೆರಳ್ತಾರೆ. ಮುಂಬೈಯಲ್ಲಿ ಅಪ್ಪ ಮತ್ತು ಅಣ್ಣ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ, ಆದರೂ ಕೂಡ ಇವರ ಪರಿಸ್ಥಿತಿ ಯಾವುದೇ ರೀತಿ ಸುಧಾರಿಸಲ್ಲ. ಆದ್ದರಿಂದ ಮತ್ತೆ ಇವರು ದಾವಣಗೆರೆಗೆ ರಿಟರ್ನ್ ಬರ್ತಾರೆ. ಆಸಿಯಾ ಅವರು ಚಿಕ್ಕವರಾಗಿದ್ದ ಕಾರಣ ಮನೆಯಲ್ಲಿ ತುಂಬ ತೊಂದರೆಗಳಿದ್ರು ಇವರಿಗೆ ಗೊತ್ತಾಗ್ತಿರಲ್ಲ, ಹಾಗೆ ಇವರು ಪ್ರೀತಿಯ ಮಗಳಾಗಿರ್ತಾರೆ. ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ತಂದೆ ತಾಯಿಗೆ ಆಗಾಗ ಮಧ್ಯೆ ಜಗಳ ಎಲ್ಲ ಆಗ್ತಾ ಇರುತ್ತೆ. ಇವುಗಳೆಲ್ಲ ಮಧ್ಯೆ ನೆಕ್ಸ್ಟ್ ಇವರು ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಅಪ್ಪಂಗೆ ಯಾವುದೇ ರೀತಿ ಕೆಲಸಗಳು ಕಂಟಿನ್ಯೂಸ್ ಆಗಿ ಸಿಗ್ತಿರಲಿಲ್ಲ, ಮತ್ತು ಅಪ್ಪ ಕೂಡ ಕಂಟಿನ್ಯೂಸ್ ಕೆಲಸವನ್ನು ಮಾಡ್ತಿರಲಿಲ್ಲ. ಹಾಗೆ ಇವರ ಆರ್ಥಿಕ ಪರಿಸ್ಥಿತಿ ಕೂಡ ಮುಂದೆ ಹೋಗೋದೇ ಇಲ್ಲ. ಒಂದು ಸಮಸ್ಯೆ ಆದರೆ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಆಗ ಇವ್ರಿಗೆ ಗೊತ್ತಾಗುತ್ತೆ ಇವರ ಅಪ್ಪನ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಮತ್ತು ಇವರ ಕುಟುಂಬದ ಮೇಲೆ ಅಂತ. ಇಂಥ ಟೈಮಲ್ಲಿ ಅಮ್ಮ ಫುಲ್ ಓವರ್ ಟೈಮ್ ಕೆಲಸ ಮಾಡಿ ಟೈಲರ್ ಕೆಲಸದಿಂದ ಬಂದ ದುಡ್ಡಲ್ಲಿ ಮನೆ ಬಾಡಿಗೆ ಮತ್ತು ಜೀವನ ಎಲ್ಲ ಕೂಡ ಅಮ್ಮನೇ ನೋಡ್ಕೋತಾ ಇರ್ತಾರೆ. ಹಾಗೆ ಇವರ ಅಣ್ಣ ಕೂಡ ಮೊಬೈಲ್ ಅಂಗಡಿ ಹಾಗೂ ಚಿಕ್ಕಪುಟ್ಟ ಗ್ಯಾರೇಜ್ಗಳಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಅಲ್ಲಿ ಯಾವುದು ಕರೆಕ್ಟಾಗಿ ಸಂಬಳವನ್ನು ಕೊಡ್ತಿರೋದ್ರಿಲ್ಲ. ನಂತರ ಇವಳು ಒಬ್ಳಿಗಾದರೂ ಎಜುಕೇಷನ್ ಚೆನ್ನಾಗಿರೋದು ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವ್ರು ಸ್ಕೂಲ್ನ ಚೇಂಜ್ ಮಾಡ್ತಾರೆ. ಸ್ಕೂಲ್ನ ಚೇಂಜ್ ಮಾಡಿದಾಗ ಇವ್ರಿಗೆ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವ್ರ ಅಕ್ಕ ಹೆಲ್ಪ್ ಮಾಡ್ತಿರ್ತಾರೆ. ಅದಾದಮೇಲೆ ಅಕ್ಕಂಗೆ ಕೂಡ ಮದುವೆ ಆಗುತ್ತೆ. ಆದರೆ ಇವ್ರಿಗೆ ಟ್ಯೂಷನ್ಗೆ ಹೋಗೋದಕ್ಕೆ ದುಡ್ಡಿರೋದ್ರಿಲ್ಲ, ಅದರಿಂದ ಇವರೇ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಇವ್ರಿಗೆ ಮನೆ ಬಾಡಿಗೆ ಕಟ್ಟಲಿಕ್ಕೆ ಹಾಗೆ ಊಟ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಇಂಥ ಟೈಮಲ್ಲೂ ಕೂಡ ಇವ್ರಿಗೆ ಯಾವುದೇ ರೀತಿ ಸಂಬಂಧಿಕರು ಸಹಾಯವನ್ನು ಮಾಡಲ್ಲ. ನಂತರ ಇವ್ರು ಸ್ಕೂಲ್ ಲೈಫ್ ಮುಗಿದು ಕಾಲೇಜ್ಗೆ ಬರ್ತಾರೆ. ಆದರೆ ಕಾಲೇಜ್ಗೆ ಫೀಸ್ ಕಟ್ಟೋಕ್ಕೆ ದುಡ್ಡಿರಲ್ಲ. ಇಂಥ ಟೈಮಲ್ಲಿ ಅವ್ರ ಅಮ್ಮಂಗೆ ಸಜೆಸ್ಟ್ ಮಾಡ್ತಾರೆ ಯಾರೋ ಒಬ್ಬರು, ಸ್ಕಾಲರ್ಶಿಪ್ ಮೂಲಕ ನಿಮ್ಮ ಮಗಳನ್ನ ಓದಿಸಿ ಅಂತ. ಆಗ ಇವ್ರ ಅಮ್ಮನೇ ಅಪ್ಲಿಕೇಶನ್ಸ್ನೆಲ್ಲ ತೊಗೊಬಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ತಾರೆ. ಬಂದ ಸ್ಕಾಲರ್ಶಿಪ್ ದುಡ್ಡಲ್ಲೇ ಆಸೆ ಅವರು ತಮ್ಮ ಎಜುಕೇಷನ್ಸ್ ಎಲ್ಲ ಮುಗಿಸ್ತಾರೆ. ಕಾಲೇಜ್ ಓದಬೇಕಾದ್ರೆ ಇವ್ರಿಗೆ ಆ್ಯಕ್ಟಿಂಗ್ ಮತ್ತು ಮಾಡಲಿಂಗ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಹಾಗೆ ಇವರು ಕಾಲೇಜಲ್ಲಿ ಫ್ಯಾಷನ್ ಶೋ, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿರ್ತಾರೆ. ಆದರೆ ಆಸೆ ಅವ್ರಿಗೆ ಮನೇಲಿ ಇದಕ್ಕೆಲ್ಲ ಒಪ್ಪಲ್ಲ, ಆ್ಯಕ್ಟಿಂಗ್ಗೆ ಮತ್ತು ಮಾಡಲಿಂಗ್ಗೆ ಅಂತ ಗೊತ್ತಿರುತ್ತೆ. ಇವ್ರಿಗೆ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೋಬೇಕು ಅನ್ನೋದು ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ, ಆದರೆ ಮನೇಲಿ ಒಪ್ತಿರಲ್ಲ. ಅದರಿಂದ ಇವರು ಮಿಡಲ್ ಕ್ಲಾಸ್ ಅವರು ರಿಯಾಲಿಟಿ ಶೋಗಳಲ್ಲಿ ಹಾಗೆ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ ಆ್ಯಕ್ಟಿಂಗಲ್ಲಿ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ತೋರಿಸಿ ಅವ್ರ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿ ಒಪ್ಪಿಸ್ತಾರೆ. ಅದ ನಂತರ 2 ಮಂತ್ಸ್ ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಪಕ್ಕದಲ್ಲಿರೋ ಒಂದು ಚಿಕ್ಕ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸ್ತಾರೆ. ನಂತರ ಫೀಸ್ ಕಟ್ಟೋಕ್ಕೂ ಕೂಡ ಕಷ್ಟ ಆಗಿ ಇವರು ಡ್ಯಾನ್ಸ್ ಕ್ಲಾಸ್ನ ಅಲ್ಲಿಗೆ ಬಿಡ್ತಾರೆ. ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದಾಗ ಕೊರಿಯೋಗ್ರಾಫರೇ 1 ತಿಂಗಳು ಪೇ ಮಾಡಿ ಕೂಡ ಡ್ಯಾನ್ಸ್ನ ಹೇಳ್ಕೊಟ್ಟಿದ್ದಾರೆ ಅಂತ ಆಸಿಯಾ ಅವರು ತಿಳಿಸಿದ್ದಾರೆ. ಕಷ್ಟನೇ ನೋಡ್ಕೊಂಡು ಬಂದ ಆಸಿಯಾ ಅವ್ರ ಜೀವನದಲ್ಲಿ ಫ್ರೆಂಡ್ಸ್ಗಳು ಆಡಿಷನ್ಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅಲ್ಲಿಂದ ಕರ್ಕೊಂಡು ಬರೋದಾಗಿರ್ಬೋದು, ಸಹಾಯವನ್ನು ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಆಡಿಷನ್ಗೋಸ್ಕರ ಯಾವುದೇ ರೀತಿ ಫೋಟೋಶೂಟ್ ಕೂಡ ಇವರು ಮಾಡಿಸಿಲ್ವಂತೆ. ಕಾಲೇಜ್ ಲೈಫಲ್ಲಿ ಇದ್ದಾಗ ಮಾಡಲಿಂಗ್ ಎಲ್ಲ ಮಾಡಬೇಕಾದ್ರೆ ಅಕಾಡೆಮಿ ಮೂಲಕ ತೆಗೆದಿದ್ದ ಫೋಟೋಸ್ಗಳನ್ನೇ ಇವರು ಆಡಿಷನ್ಗೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಫೋಟೋಶೂಟ್ ಮಾಡ್ಸೋಕ್ಕೂ ಇವ್ರ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಅಂತೆ. ಇದೇ ಟೈಮಲ್ಲಿ ಇವರು ಆಡಿಷನ್ ಕೊಡಬೇಕಾದ್ರೆ ಒಂದು ಮೂವಿಲಿ ಹೀರೋಯಿನ್ ಫ್ರೆಂಡ್ ಆಗಿ ಆ್ಯಕ್ಟಿಂಗ್ಗೆ ಚಾನ್ಸ್ ಸಿಗುತ್ತಂತೆ. ಅದರಲ್ಲಿ ದೀಕ್ಷಿತ್ ಶೆಟ್ಟಿ ಪರಿಚಯ ಕೂಡ ಆಗುತ್ತೆ. ಅವರು ಹೆಚ್ಚಿನ ಆ್ಯಕ್ಟಿಂಗ್ಗೋಸ್ಕರ ಸಜೆಸ್ಟ್ ಮಾಡ್ತಾರಂತೆ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಸೇರ್ಕೊಳ್ಳೋದಕ್ಕೆ. ಅವರು ಅಲ್ಲಿ ಹೋಗಿ ಜಾಯಿನ್ ಆಗೋಕ್ಕೆ ವಿಚಾರಿಸಿದಾಗ ಗೊತ್ತಾಗುತ್ತೆ ಇವರಿಗೆ 35,000 ಫೀಸ್ ಅಂತ. ಆಗ ಇವರು ನನ್ನ ಹತ್ರ ಅಮೌಂಟ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತ ತಿಳಿಸ್ತಾರಂತೆ. ಅಲ್ಲಿನ ಮೇಡಮ್ ಹೇಳ್ತಾರಂತೆ, ಓಕೆ ನಿನ್ನ ಹತ್ರ ಈಗ ಎಷ್ಟಿದೆ ಅಷ್ಟನ್ನೇ ಕೊಡು, ಸ್ವಲ್ಪ ಸ್ವಲ್ಪ ಕೊಟ್ಟು ತೀರಿಸು ಅಂತ ಹೇಳ್ತಾರಂತೆ. ಆ ಅಮೌಂಟ್ನ ಇವರು 2025 ತನಕನೂ ಅಮೌಂಟ್ನ ಕಟ್ಟಿದ್ದಾರೆ ಅಂತ ಆಸಿ ಅವರು ಹೇಳಿದ್ದಾರೆ. ನಂತರ ಇವರು ಹೀಗೆ ಆಡಿಷನ್ಸ್ ಕೊಡಬೇಕಾದ್ರೆ ನಾನು ನನ್ನ ಕನಸು ಎಂಬ ಸೀರಿಯಲಲ್ಲಿ ಸೆಲೆಕ್ಟ್ ಆಗ್ತಾರೆ. ಒಂದು ಚಿಕ್ಕ ರೋಲ್ ಮೂಲಕ ಇವರು ಕಾಣಿಸ್ಕೋತಾರೆ. ಆದರೆ ಕೋವಿಡ್ ಟೈಮಲ್ಲಿ ಇದು ಕೂಡ ಎಂಡ್ ಆಗಿಬಿಡುತ್ತೆ. ಇವರ ಕಷ್ಟದ ದಿನಗಳು ಇಲ್ಲಿಂದ ಇನ್ನೂ ಹೆಚ್ಚಾಗುತ್ತೆ ಅಂತ ತಿಳಿಸಿದ್ದಾರೆ. ಕೋವಿಡ್ ಟೈಮ್ ಆದ್ದರಿಂದ ಯಾವುದೇ ರೀತಿ ಆಡಿಷನ್ಸ್ಗೂ ಹೋಗೋಕ್ಕಾಗದೆ, ಯಾವುದೇ ರೀತಿ ಕೆಲಸಕ್ಕೂ ಹೋಗೋಕ್ಕಾಗದೆ ಇವ್ರಿಗೆ ಊಟಕ್ಕೆ ಮತ್ತು ಮನೆ ಬಾಡಿಗೆಗೆ ತುಂಬ ಕಷ್ಟ ಆಗುತ್ತೆ. ಬಾಡಿಗೆ ಕೊಡಿ ಇಲ್ಲಾಂದರೆ ಖಾಲಿ ಮಾಡಿ ಅಂತ ಓನರ್ ಕೂಡ ಜಗಳ ಆಡ್ತಾರಂತೆ. ಇವ್ರು ಕೊಟ್ಟಿರೋ ಅಡ್ವಾನ್ಸಲ್ಲೇ ಬಾಡಿಗೆ ಎಲ್ಲನೂ ವಜಾ ಮಾಡಿಸಿ ನಂತರದ ದಿನಗಳಲ್ಲಿ ಮನೆ ಕೂಡ ಚೇಂಜ್ ಮಾಡ್ತಾರಂತೆ.
ಇವರು ವಿದ್ಯಾರಣ್ಯಪುರ, ಯಶವಂತಪುರ, ಬೆಟ್ಟಳ್ಳಿ ಕಡೆ ಬಾಡಿಗೆಗೆ ಇದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ. ಹೀಗೆ ಇವರು ಕೆಲಸವನ್ನು ಹುಡುಕ್ಬೇಕಾದ್ರೆ ಇವರಿಗೆ ನ್ಯೂಸ್ ಚಾನಲಲ್ಲಿ ಕೆಲಸ ಸಿಗುತ್ತೆ. ರಿಯಲ್ ಎಸ್ಟೇಟ್ ಬಗ್ಗೆ ಆ್ಯಂಕರಿಂಗ್ ಮಾಡೋದ್ರಿಂದ ಇವ್ರಿಗೂ ಕೂಡ ಆ್ಯಕ್ಟಿಂಗ್ಗೆ ಸಿಕ್ತು ಅಂತ ತುಂಬಾ ಖುಷಿ ಇರುತ್ತೆ. ಈ ಕೆಲಸಕ್ಕೆ 35,000 ಸ್ಯಾಲ್ರಿ ಕೂಡ ನೀಡ್ತಾ ಇರ್ತಾರೆ. ಇದರಿಂದ ಇವರು ಅಂದ್ಕೊಂಡಕ್ಕಿಂತ ಹೆಚ್ಚಿನ ಸ್ಯಾಲ್ರಿ ಬಂತು ಅಂತ ತುಂಬಾ ಖುಷಿ ಇರ್ತಾರೆ. ಆದರೆ ಈ ಖುಷಿ ತುಂಬ ದಿನ ಇರಲ್ಲ. ಇವ್ರಿಗೆ ಈ ಕೆಲಸದಲ್ಲಿ 2 ಮಂತ್ಸ್ ಅಷ್ಟೇ ಸ್ಯಾಲ್ರಿ ಸಿಗುತ್ತೆ. ನಂತರದ ದಿನದಲ್ಲಿ ಇವ್ರಿಗೆ ಕೆಲಸ ಕೂಡ ಇರಲ್ಲ, ಹಾಗೆ ಕೂಡ ಸ್ಯಾಲ್ರಿ ಕೂಡ ಕೊಡ್ತಾ ಇರಲ್ಲ. ಇದರಿಂದ ಇವರು ಬೇಸರ ಆಗಿ ಮತ್ತೆ ಮನೆ ಬಾಡಿಗೆ ಕಟ್ಟೋದಕ್ಕೂ ತುಂಬ ಕಷ್ಟ ಆಗ್ತಿರುತ್ತೆ. ಆದ್ದರಿಂದ ಈ ಕೆಲಸನೂ ಕೂಡ ಇವರು ಬಿಡ್ತಾರೆ. ಮತ್ತೆ ಇವರು ಆಡಿಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮಲ್ಲಿ ಝೀಗೆ ಆಡಿಷನ್ ಕೊಡ್ತಾರೆ. ಅದೇ ಸಮಯಕ್ಕೆ ಇವ್ರಿಗೆ ಕನ್ಯಾಕುಮಾರಿಗೆ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಕಾಲ್ ಬರುತ್ತೆ. ಕನ್ಯಾಕುಮಾರಿ ಸೀರಿಯಲ್ನಿಂದ ಲೀಡ್ ರೋಲಲ್ಲಿ ಕನ್ನಿಕಾ ಆಗಿ ಕಾಣಿಸ್ಕೋತಾರೆ. ಆದರೆ ಇವ್ರಿಗೆ ಪ್ರೋಮೋ ಬರೋ ತನಕನೂ ಕೂಡ ಇವರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ನಂಬೋದೇ ಇಲ್ಲ ಅಂತೆ. ಕನ್ಯಾಕುಮಾರಿ ಸೀರಿಯಲ್ ಕೂಡ ಇವ್ರಿಗೆ ಒಳ್ಳೆಯ ಹೆಸರು ಮತ್ತು ನೇಮು ಮತ್ತು ಫೇಮ್ನ ತಂದುಕೊಡುತ್ತೆ. ಜನರು ಕೂಡ ಇವ್ರನ್ನ ಗುರುತಿಸ್ತಾ ಇರ್ತಾರೆ ಕನ್ನಿಕಾ ಎಂಬ ಹೆಸರಿಂದ. ಆದರೆ ಇದು ಕೂಡ ಜಾಸ್ತಿ ದಿನ ಉಳಿಯಲ್ಲ. 1 ಇಯರ್ಗೆ ಈ ಸೀರಿಯಲ್ ಮುಗ್ದೋಗುತ್ತೆ. ನಂತರ ಹಿಂದಿಯ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಹೀರೋ ಫ್ರೆಂಡ್ ಆಗಿ ನಟಿಸ್ತಾರೆ. ಈ ಸೀರಿಯಲಲ್ಲಿ ಇವರು ನೆಗೆಟಿವ್ ರೋಲಲ್ಲಿ ಕಾಣಿಸ್ಕೋತಾರೆ. ಈ ಸೀರಿಯಲ್ ಕೂಡ ಹೆಚ್ಚು ದಿನ ಬರಲ್ಲ. ಇದು 7 ಮಂತ್ಗೆ ಮುಗ್ದೋಗ್ಬಿಡುತ್ತೆ. ನಂತರ ಇವ್ರಿಗೆ 1.5 ವರ್ಷ ಯಾವುದೇ ಸೀರಿಯಲಲ್ಲೂ ಕೂಡ ಚಾನ್ಸ್ ಸಿಗೋದಿಲ್ಲ. ಎಲ್ಲ ಕಡೆ ಆಡಿಷನ್ ಕೊಡೋದು, ಲುಕ್ ಟೆಸ್ಟ್ ಕೊಡೋದು, ಹೋದ್ರು ಬಂದರೂ ಯಾವುದೇ ರೀತಿ ಇವ್ರಿಗೆ ಕೆಲಸ ಸಿಗ್ತಿರಲ್ಲ. ಇದರಿಂದ ಇವ್ರ ಹಣ ಕೂಡ ಖರ್ಚಾಗ್ತಿರುತ್ತೆ. ಹಾಗೆ ಇವ್ರಿಗೆ ಮನೆ ಬಾಡಿಗೆ ಕಟ್ಟೋದು ಮತ್ತು ಮುಂದಿನ ದಿನಗಳ ಚಿಂತೆ ಕೂಡ ಆಗ್ತಿರುತ್ತೆ. ಇದರಿಂದ ಇವರು ತುಂಬ ಡಿಪ್ರೆಸ್ ಆಗಿ ಮನೆ ಒಳಗಡೆ ಯಾರು ಇಲ್ದೋದಾಗ ರೂಮ್ ಬಾಕ್ಲಾಕೊಂಡು ಜೋರಾಗಿ ಕೂಡ ಕಿರ್ಚಿ ಹತ್ತಿದ್ರಂತೆ. ಇದೇ ಸಮಯದಲ್ಲಿ ಇವರು ಆಡಿಷನ್ ಕೊಟ್ಟಿರೋದ್ರಿಂದ ಕಾಲ್ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಅದಾದಮೇಲೆ 2 ಮಂತ್ಸ್ ಟೈಮ್ ಇದೆ ಶೂಟ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಕೂಡ ಹೇಳಿದ್ರಂತೆ. ಇವ್ರ ಈ ನಡುವೆ ಆಲ್ರೆಡಿ ಇವರು ಡಿಪ್ರೆಸ್ ಆಗಿ ಹಾಗೆ ವೆಯ್ಟ್ ಲಾಸ್ ಕೂಡ ಆಗಿದ್ರಂತೆ. ಅದರಿಂದ ಇವರು ಜಿಮ್ಗೆ ಹೋಗಿ ಜಾಯ್ನ್ ಆಗ್ತಾರೆ. ಇರೋ ಸ್ವಲ್ಪ ದುಡ್ಡಲ್ಲಿ ಜಿಮ್ಗೆ, ಮನೆ ಬಾಡಿಗೆಗೆ ಮತ್ತು ಪ್ರೋಟೀನ್ಗೆ, ಫುಡ್ಗೆ ಅಂತ ಖರ್ಚು ಮಾಡಿಬಿಟ್ಟಿರ್ತಾರೆ. ನಂತರ ಇವರು ಕಾಲ್ ಮಾಡಿ ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ನೆಗೆಟಿವ್ ರೋಲ್ಗೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಇವ್ರಿಗೆ ಸಡನ್ನಾಗಿ ಶಾಕ್ ಆಗೋದಂತೆ. ಲೀಡ್ ರೋಲ್ಗೆ ಅಂದ್ಬಿಟ್ಟು ಈಗ ನೆಗೆಟಿವ್ ಅಂತಿದ್ರಲ್ಲ ಅಂತ. ಈ ಪಾತ್ರ ಕೂಡ ಚೆನ್ನಾಗಿದೆ ಮಾಡಿ ಅಂತ ಹೇಳಿದಾಗ ಆಸಿಯಾ ಆಲ್ರೆಡಿ ಬರೋ ದುಡ್ಡೆಲ್ಲ ಸ್ಪೆಂಡ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಕತೆನಾದರೂ ಹೇಳಿ ಅಂತ ಹೇಳ್ತಾರೆ. ಕತೆನೂ ಹೇಳ್ದೇ ಪ್ರೊಡ್ಯೂಸರ್ ಕಾಲ್ ರಿಸೀವ್ ಮಾಡದೆ ಬಿಟ್ಬಿಡ್ತಾರೆ. ಅಲ್ಲಿ ಇವರು ಇನ್ನೂ ಡಿಪ್ರೆಸ್ಗೆ ಒಳಗಾಗ್ತಾರೆ. ಇವ್ರು ಈ ಸೀರಿಯಲ್ ಒಪ್ಕೊಂಡಿದ್ದ ಬೆನ್ನಲ್ಲೇ ಇನ್ನೊಂದು ಸೀರಿಯಲ್ ಆಫರ್ ಕೂಡ ಬಂದಿರುತ್ತೆ. ಆದರೆ ಈ ಸೀರಿಯಲ್ಗೋಸ್ಕರ ಆ ಸೀರಿಯಲ್ ಚಾನ್ಸ್ ಕೂಡ ಇವರು ಕಳ್ಕೊಂಡಿರ್ತಾರೆ. ಇದರಿಂದ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಬ್ರೇಕ್ ಆಗುತ್ತೆ. ತಿಂಗಳಾಯಿತು ಅಂದರೆ ಮನೆ ಬಾಡಿಗೆ ಕಟ್ಟಬೇಕು. ಹಾಗೆ ಹಾಲಿನ ಪ್ಯಾಕೆಟಿಂದ ಪ್ರತಿಯೊಂದು ಜವಾಬ್ದಾರಿದು ಆಸಿಯಾ ಅವ್ರದ್ದೇ ಆಗಿರುತ್ತೆ. ಎಲ್ಲ ದಿನಗಳಲ್ಲೂ ಒಳ್ಳೆ ದಿನ ಬಂದೇ ಬರುತ್ತೆ ಅನ್ನೋದು ನಂಬೋಳು ನಾನು. ಆದರೆ ಒಳ್ಳೆ ಟೈಮ್ ಇಲ್ಲ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದೆ. ದೇವ್ರ ಹತ್ರ ಕೂಡ ನಾನು ಬೇಡ್ಕೊಂಡಿದ್ದುಂಟು, ಒಳ್ಳೆ ಟೈಮ್ ಏನಾದರೂ ನನಗಿಲ್ಲ ಅಂದರೆ ಸಾವು ಕೊಟ್ಬಿಡು ಅಂತ. ಇದ್ರುಗಳ ಮುಂದೆ ಜನ ಕೂಡ ಫೇಸ್ ಮಾಡಬೇಕಿತ್ತು. ಜನಗಳು ಕೂಡ ಕೇಳ್ತಾಯಿದ್ರು, ಅದೊಂದೇ ಅಲ್ವಾ ನೀವು ಆ್ಯಕ್ಟ್ ಮಾಡಿರೋದು, ಇನ್ಯಾವುದು ಬಂದಿಲ್ವಾ, ಯಾವುದಾದ್ರೂ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರು. ಅವ್ರಿಗೆ ಸುಮ್ಮನೆ ಹ್ಞೂ ಅಂತ ಹೇಳಿ ಸುಳ್ಳು ಹೇಳೋದು ತುಂಬ ಕಷ್ಟ ಆಗ್ತಿತ್ತು. ಒಂದು ಟೈಮಲ್ಲಿ ತುಂಬ ಆನ್ಸೆನ್ಸಿಂದ ಕೈಯೆಲ್ಲ ನಡುಗ್ಬಿಟ್ಟಿತ್ತು ಅಂತ ಕೂಡ ಹೇಳಿದ್ದಾರೆ. ನಡುವೆ ಅವ್ರಿಗೆ ಅವರೇ ಚಾಲೆಂಜ್ ತಗೊಂಡು ನನ್ನ ಕೈಲಿ ಆಗೇ ಆಗುತ್ತೆ ಅಂತ ಜನಗಳನ್ನ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅದಾದಮೇಲೆ ಶ್ರಾವಣಿ ಸುಬ್ರಹ್ಮಣ್ಯಕ್ಕೆ ಆಡಿಷನ್ ಕೂಡ ಕೊಡ್ತಾರೆ. ಅದೇ ಟೈಮ್ಗೆ ಝೀಯಲ್ಲಿ ಕೂಡ ಇನ್ನೊಂದು ಆಡಿಷನ್ ಕೂಡ ಬರುತ್ತಂತೆ. ಆ ಟೈಮಲ್ಲಿ ಅವರಿಗೆ ಕಷ್ಟದ ಸೀನ್ ಬಗ್ಗೆ ಆ್ಯಕ್ಟ್ ಮಾಡಿ ಅಂತ ಹೇಳಿದಾಗ ಅವ್ರಿಗಿರೋ ಪರಿಸ್ಥಿತಿಗಳನ್ನೆಲ್ಲ ನೆಂದು ರಿಯಲಿಸ್ಟಿಕ್ ಆಗಿ ಅವರು ಎಮೋಷ್ನಲ್ ಆಗಿಬಿಟ್ಟಿದ್ರಂತೆ. ಇದಾದಮೇಲೆ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಆ್ಯಕ್ಟಿಂಗ್ಗೆ ಚಾನ್ಸ್ ಸಿಗುತ್ತೆ. ಆದರೆ ಇವ್ರಿಗೆ ಫಸ್ಟೇ ಕಾಸ್ಟ್ಯೂಮ್ಸ್ ಎಲ್ಲ ಇವರೇ ಪರ್ಚೇಸ್ ಮಾಡಬೇಕಿರುತ್ತೆ. ಆದರೆ ಇವ್ರ ಹತ್ರ ದುಡ್ಡು ಇಲ್ದೋಗಿರೋ ಕಾರಣ ಪ್ರೊಡಕ್ಷನ್ ಹೌಸಿಂದ ಅಡ್ವಾನ್ಸ್ ತಗೊಂಡು ಬಟ್ಟೆನ ಪರ್ಚೇಸ್ ಮಾಡ್ತಾರಂತೆ. ಇದೆಲ್ಲ ಆದಮೇಲೆ 2 ಮಂತ್ಸ್ಗೆ ಪ್ರೋಮೋ ಕೂಡ ಬರುತ್ತೆ. ಇದರಿಂದ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗುತ್ತೆ. ಆಸಿ ಅವರು ಲವ್ನ ಟಾಕ್ಸಿಕ್ ಲವ್ ಅಂತ ಹೇಳಿದ್ದಾರೆ. ಲವ್ ಬಗ್ಗೆ ಕೇಳಿದಾಗ ಆಸಿ ಅವರು ತಮ್ಮ ಫ್ರೆಂಡ್ ಜೀವನದಲ್ಲಿ ನಡೆದ ಕಹಿ ಘಟನೆಯಿಂದ ಅದನ್ನೆಲ್ಲ ನೋಡಿದ ಆಸಿ ಅವರು ಕೂಡ ಲವ್ವಿಂದ ದೂರ ಉಳಿದಿದ್ದೀನಿ ಅಂತ ಹೇಳಿದ್ದಾರೆ. ಖುಷಿಯಿಂದ ಇದ್ದ ಅವಳ ಫ್ರೆಂಡ್ಗೆ ಒಬ್ಬ ಹುಡುಗನ ಪರಿಚಯ ಆಗುತ್ತೆ. ಆ ಪರಿಚಯ ಪ್ರೀತಿಯಾಗಿ ತಿರುಗುತ್ತೆ. ಆ ಹುಡುಗ ಅವಳ ಫ್ರೆಂಡ್ಗೆ ಎಷ್ಟು ನಂಬಿಸಿದ ಅಂದರೆ ಇವನ್ನ ಬಿಟ್ಟರೆ ಪ್ರಪಂಚನೇ ಇಲ್ಲ ಅನ್ನೋ ಮಟ್ಟಿಗೆ ಅವಳಾಗಿರ್ತಾಳೆ. ಹಾಗೆ ಆ ಹುಡುಗ ಇವಳಿಗೆ ತುಂಬ ರಿಸ್ಟ್ರಿಕ್ಷನ್ಸ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನೆಲ್ಲ ಕೇರ್ ಅನ್ನೋ ಹೆಸರಲ್ಲಿ ಹೇಳ್ತಾ ಇರ್ತಾನೆ. ಬೇರೆಯವ್ರ ಜೊತೆ ಮಾತಾಡಬಾರ್ದು, ಈ ಥರ ಡ್ರೆಸ್ ಹಾಕೋಬಾರ್ದು, ಯಾರ ಜೊತೆನಾದರೂ ಮಾತಾಡಬೇಕು ಅಂದರೆ ಕಾನ್ಫರೆನ್ಸ್ ಕಾಲ್ ಹಾಕಬೇಕು. ಹೀಗೆ ಅವಳಿಗೆ ತುಂಬ ಟಾರ್ಚರ್ ಕೊಡ್ತಿರ್ತಾನೆ. ಇದರಿಂದ ಅವಳು ಎಲ್ಲ ಫ್ರೆಂಡ್ಸಿಂದನೂ ಕೂಡ ದೂರ ಉಳಿತಾಳೆ. ಹಾಗೆ ಅವಳು ಆಸೆಯನ್ನು ಕೂಡ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಇವುಗಳ ನಡುವೆ ಅವಳ ಫ್ರೆಂಡ್ಗೆ ಗೊತ್ತಾಗುತ್ತೆ ಇವ್ನಿಗೆ ಆಲ್ರೆಡಿ ಲವರ್ ಇದ್ದಾಳೆ ಅಂತ. ಅದು ತುಂಬ ವರ್ಷಗಳ ಹಿಂದೆನೇ ಕೂಡ ಇದ್ದಾಳೆ ಅಂತ. ಇದೆಲ್ಲ ತಿಳಿದ್ರೂ ಕೂಡ ಅವಳ ಫ್ರೆಂಡ್ಗೆ ಆ ಲವರ್ನ ಬಿಟ್ಟು ಬರೋದಕ್ಕೆ ಆಗ್ತಿರಲ್ಲ. ಅವನು ಅಷ್ಟು ಲವ್ ಮಾಡ್ತಿದ್ದೀನಿ ಅಂತ ಇವಳನ್ನ ತುಂಬ ನಂಬಿಸ್ಬಿಟ್ಟಿರ್ತಾನೆ. ಹಾಗೆ ನನಗೆ ಇಬ್ಬರು ಕೂಡ ಬೇಕು ಅಂತ ಹೇಳ್ತಾ ಇರ್ತಾನೆ. ಇದೆಲ್ಲದರಿಂದ ಬೇಸತ್ತು ಅವಳ ಫ್ರೆಂಡು ಕೊನೆಗೂ ಒಂದು ನಿರ್ಧಾರವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ.
ಏನಪ್ಪಾ ನಿರ್ಧಾರ ಅಂತ ಅಂದರೆ ಹುಡುಗನಿಗೆ ಇಲ್ಲ ಆ ಹುಡುಗಿ ಜೊತೆ ಇರು ಇಲ್ಲ ನನ್ನ ಜೊತೆ ಇರು ಅಂತ ಕಂಡೀಷನ್ಸ್ನ ಹಾಕ್ತಾರೆ. ಆಗ ಹುಡುಗ ನಾನು ಹಳೆ ಹುಡುಗಿನೇ ಬಿಟ್ಟಿದ್ದೀನಿ ಅಂತ ಹೇಳಿ ಇವ್ರ ಜೊತೆ ಇರ್ತಾನೆ. ಆದ್ದರಿಂದ ಇವರು ಕೂಡ ನನಗೋಸ್ಕರ ಅವಳನ್ನ ಬಿಟ್ಟಿದ್ದಾಳೆ ಅಂತ ನಂಬಿ ಚೆನ್ನಾಗಿ ಖುಷಿಯಿಂದ ಇರ್ತಾಳೆ. ಅದ್ರ ಮಧ್ಯದಲ್ಲಿ ಮತ್ತೆ ಗೊತ್ತಾಗುತ್ತೆ ಇವನು ಅವಳನ್ನ ಬಿಟ್ಟಿಲ್ಲ ಅಂತ. ಮೆಸೇಜಸ್ಸು ಮತ್ತು ಕಾಲೆಲ್ಲ ಕಂಟಿನ್ಯೂಸ್ ಇರ್ತಾನೆ ಅಂತ. ಇದರಿಂದ ಒಂದು ಸ್ಟ್ರಾಂಗ್ ರೀಸನ್ನ ಇಟ್ಕೊಂಡು ಅವಳು ಆ ಹುಡುಗನ್ನ ಬಿಟ್ಬಿಡ್ತಾಳೆ. ಆ ಹುಡುಗ ಕೊನೆಗೂ ಕೂಡ ತುಂಬ ಪ್ರಯತ್ನವನ್ನು ಪಡ್ತಾನೆ ಮತ್ತೆ ಇವಳ ಜೀವನದಲ್ಲಿ ಎಂಟ್ರಿ ಕೊಡಲಿಕ್ಕೆ ಅಂತ. ಇದೆಲ್ಲರಿಂದ ಹೊರಗಡೆ ಬರೋಕ್ಕೆ ಅವಳ ಫ್ರೆಂಡು ತುಂಬ ವರ್ಷ ಕಷ್ಟಪಟ್ಟಿದ್ದಾಳೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿದ ಹಾಸ್ಯ ಅವ್ರಿಗೆ ಲವ್ ಬಾಂಬಿಂಗ್ ಮತ್ತು ಲವ್ ಟಾಕ್ಸಿಕ್ ಎರಡೂ ಕೂಡ ನಿಜವಾದ ಪ್ರೀತಿ ಅಲ್ಲ ಅಂತ ಹೇಳಿದ್ದಾರೆ. ಈ ಥರ ಪ್ರೀತಿ ಯಾರಿಗಾದ್ರೂ ನಿಮ್ಮ ಜೀವನದಲ್ಲಿ ಆಗ್ತಾ ಇದ್ರೆ ಇದು ನಿಜವಾದ ಪ್ರೀತಿ ಅಲ್ಲ, ದಯವಿಟ್ಟು ಇದನ್ನು ಇಲ್ಲೇ ಬಿಟ್ಬಿಡಿ ಅಂತ ಸಜೆಸ್ಟ್ ಕೂಡ ಮಾಡಿದ್ದಾರೆ. ಹಾಗೆ ಅವ್ರ ಜೀವನದಲ್ಲಿ ಕಷ್ಟದ ದಿನಗಳು ನಡಿಬೇಕಾದ್ರೆ ಮೂವಿ ಅನ್ನೋ ಹೆಸರಲ್ಲಿ ಯಾವ ಥರ ಕಂಡೀಷನ್ಸ್ನ ಹಾಕಿದ್ರು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವ್ರಿಗೆ ಮೂವಿಲಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಪರಿಚಯ ಆದ ಒಬ್ಬರು ಒಂದು ಮೂವಿ ಆಫರ್ ಇದೆ ಅಂತ ಕೂಡ ಹೇಳ್ತಾರಂತೆ. ಅದಕ್ಕೋಸ್ಕರ ಇವರು ಸ್ಟೋರಿ ಕೇಳೋದಕ್ಕೆ ಅಂತ ಹೋದಾಗ ಇವ್ರಿಗೂ ಕೂಡ ಆ ಸ್ಟೋರಿ ತುಂಬ ಇಷ್ಟ ಆಗುತ್ತಂತೆ. ಓಕೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಒಪ್ಕೊಂಡು ಪೇಮೆಂಟ್ ಬಗ್ಗೆ ಮಾತಾಡ್ತಾರಂತೆ. ಇವ್ರು ಕೇಳಿದ ಪೇಮೆಂಟ್ನೇ ಕೊಡೋದಾಗಿ ಹೇಳ್ತಾರೆ. ಹಾಗೆ ಅವರು ನೀವು ತುಂಬ ಒಳ್ಳೆಯವರು, ಪರ್ಸ್ನಾಲಿಟಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ನೀವು ನನಗೆ ಫ್ರೆಂಡ್ ಆಗಿ ಅಂತ ಹೇಳ್ತಾರಂತೆ. ಏನು ಸರ್ ಫ್ರೆಂಡ್ ಆಗಿ ಅಂತ ಇವ್ರು ಕೇಳಿದಾಗ ನೀವು ನನ್ನ ಜೊತೆ ಫ್ರೆಂಡ್ ಆಗಿರಬೇಕು, ಈ ಮೂವಿಲಿ ಆ್ಯಕ್ಟ್ ಮಾಡಬೇಕು ಅಂದರೆ ನನ್ನ ಜೊತೆ ಕಾಫಿಗೆ ಬರಬೇಕು, ಮೂವಿಗೆ ಬರಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿ ಹಾಸ್ಯ ಅವ್ರಿಗೆ ಸಿಕ್ಕಾಬಟ್ಟೆ ಕೋಪ ಬಂದು ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋದು, ಫ್ರೆಂಡ್ ಮಾಡೋಕ್ಕಲ್ಲ, ಇದಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ, ಫ್ರೆಂಡ್ಸ್ ಜೊತೆನೇ ನಾವು ಮೂವಿಗೆ ಹೋಗೋಕ್ಕೆ ಟೈಮ್ ಇಲ್ಲ, ಇಂಥ ವಿಷಯಕ್ಕೆ ನನ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಈ ಮೂವಿ ನನಗೆ ಬೇಕಾಗಿಲ್ಲ, ಬೇರೆಯವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಚೆನ್ನಾಗಿ ಬೈದು ಅಲ್ಲಿಂದ ಹೊರಟು ಬಂದುಬಿಟ್ಟಿದ್ರಂತೆ. ಆ ಪ್ರೊಡ್ಯೂಸರ್ಗೆ ಮದುವೆ ಆಗಿ ಮಕ್ಕಳಿದ್ರು ಕೂಡ ಬೇರೆಯವ್ರನ್ನ ಫ್ರೆಂಡಾಗಿ ಬನ್ನಿ ಅಂತ ಕರೀತಾರೆ. ಇದೇ ರೀತಿ ಎಲ್ಲರೂ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಜೆನ್ಯೂನ್ ಆಗಿ ಕೆಲಸ ಮಾಡೋರು ಕೂಡ ಈ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಇದರಲ್ಲಿ ಕೆಟ್ಟ ರೀತಿಲೇ ಮಾಡಬೇಕು ಅಂತ ಏನಿಲ್ಲ. ಒಳ್ಳೆಯವ್ರು ಸಿಗೋ ತನಕ ನಾವು ಸ್ವಲ್ಪ ಸಮಯ ಕಾಯಬೇಕು. ಅವಕಾಶಗಳು ಬಂದಾಗ ಕೇರ್ಫುಲ್ಲಾಗಿ ಆಯ್ಕೆ ಮಾಡಿ ಸ್ಮಾರ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅವಕಾಶ ಅನ್ನೋ ಹೆಸರಲ್ಲಿ ಮೋಸ ಮಾಡೋರು ಕೂಡ ಇರ್ತಾರೆ. ಅದರಿಂದ ಕೇರ್ಫುಲ್ ಆಗಿರಿ ಅಂತ ಸಜೆಸ್ಟ್ ಕೂಡ ಮಾಡಿದ್ದಾರೆ. ಕೇಳಿದ್ರಲ್ಲ ಹಾಸ್ಯ ಫಿರ್ದೋಸ್ ಅವರ ಜೀವನ ಹೇಗಿತ್ತು ಅಂತ. ಅವರು ಎಷ್ಟೋ ಕಷ್ಟ ದಿನಗಳನ್ನು ಕೂಡ ಗೆದ್ದು ಬಂದಿದ್ದಾರೆ. ಹಾಗೆ ಅವರು ಅವಕಾಶಗಳಿಗೋಸ್ಕರ ಎಷ್ಟು ದಿನ ಕಾಯ್ತಾ ಇದ್ರು, ಎಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು ಅಂತ. ಹಾಗೆ ನಮ್ಮ ನಿಜ ಜೀವನದಲ್ಲಿ ಕೂಡ ಏನೇ ಕಷ್ಟ ಬಂದರೂ ನಾವು ಧೃತಿಗೆಡಬಾರ್ದು, ಮರಳಿ ಪ್ರಯತ್ನವ ಪಡ್ತಾ ಇರಬೇಕು. ಒಂದಲ್ಲ ಒಂದಿನ ನಮಗೆ ಗೆಲುವು ಅನ್ನೋದು ಕಾಯ್ತಾ ಇರುತ್ತೆ. ಅಲ್ಲಿವರೆಗೂ ನಾವು ಸಮಾಧಾನವಾಗಿ ಇರಬೇಕು. ಮುಂದಿನ ದಿನಗಳಲ್ಲಾದರೂ ಹಾಸ್ಯ ಅವ್ರಿಗೆ ಒಳ್ಳೆ ಸಿನಿಮಾ ಹಾಗೂ ಒಳ್ಳೆ ಸೀರಿಯಲ್ಗಳು ಸಿಗಲಿ ಅಂತ ಹಾರೈಸೋಣ. ಹಾಸ್ಯ ಫಿರ್ದೋಸ್ ಅವರ ಜೀವನ ಶೈಲಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.